ಈ ನಾಗರಾಜನು ಜ್ಞಾನವನ್ನು ಬದಲಾಗಬೇಕಾದರೆ ಸೂರ್ಯ ತನ್ನ ಒಟ್ಟು ದಿಕ್ಕನ್ನು ಬದಲಾಗಬೇಕಾಗಿತ್ತು. ಬಡ ಭಿಕಾರಿಗಳು ದುಡಿಯದೆ ಪ್ರೇಮದ ನಾಟಕ ಮಾಡಿ ಹಣಗಳಿಸುವ ಮಾರ್ಗ ನೋಡುತ್ತಿದ್ದಾರೆ. ಬಾಲಕನ ಕೈಯಲ್ಲಿ ರೊಟ್ಟಿಗೆ ದೃಷ್ಟಿಸಿದ ಕಾಗೆ ಕಪ್ಪನೆ ರೊಟ್ಟಿಯನ್ನಾರಿಸುತ್ತದೆ. ಆದರೆ ನಾನು ವಿಜಯನಂತೆ ಬಾಲಕನಲ್ಲ. ರೊಟ್ಟಿಗಾಗಿ ಕಾಗೆ ಕಕ್ಕನೆ ಯಾರುವ ಮೊದಲೇ ರೊಟ್ಟಿ ತೊಳುಕೊಂಡು ನೆಸೆಯುವ ಜಾಣರ ರಾಜ್ಯದ ಪಟ್ಟ ಬೆರಸ. ಅತಿ ಸಂತೋಷದಲ್ಲಿದ್ದಂತೆ ಕಾಣುತ್ತೆ. ವಿಘ್ನಗಳು ಎದುರಾದಂತೆ ಪರಿಹಾರಗಳು ಸುಲಭವಾಗಿ ಸಿಗುತ್ತಿರುವಾಗ ಸಂತೋಷವಾಗುವುದು ಸ್ವಾಭಾವಿಕಲ್ಲವೆರಗು. ಇರಲಿ 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 ಈ ನಿಮ್ಮ ಹೊಸ ಇರಲಿ ಈ ನಮ್ಮ ಹೊಸ ಅತಿಥಿಗಳಿಗೆ ಈ ನಮ್ಮ ಮಂದಿರವನ್ನು ತೋರಿಸಿದೆಯಾ? ಚಾಣಕ್ಯ ನೋಡಿದ್ರೆ ನಾಗರಾಜ್, ಅರಮನೆ ಹಳೆಯದಾದರೂ ಹೊಸದನ್ನು ಬೀಳಿಸುವಂತಿದೆ. ಗೆಳತಿಯೋ ಸಹೋದರಿಯೋ ಇದನ್ನು ಮಾನರಿಯಲ್ಲಿ ಇಟ್ಟಿಸುವುದಿಲ್ಲ. ಒಟ್ಟಾರೆ ನನ್ನಲ್ಲಿ ನಂಬಿಕೆ ನಿಂತಿದ್ದರೆ ನಿಮ್ಮನ್ನು ಸಾಯುವರೆ ಹೊಣೆ ಸಾಕುವ ಹೊಣೆಯೇ ನನ್ನದು. ಚಾಣಕ್ಯ ಉಂಡ ಮನೆಗೆ ಎರಡು ದ್ರೋಹ ಬಗೆಯುವುದು ನಾನಲ್ಲ. ಈ ಚಾಣಕ್ಯ ಬೇಕಾಗಿ ಜ್ಞಾನಕೋಶ ತಂದಿದ್ದಾನೆ. ನಿಮ್ಮೊಂದಿಗೆ ಸ್ನೇಹ ಸಂಬಂಧ ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ರಘು ರಘು ನೀನು ಈ ವಜ್ರಗಳನ್ನು ಮಾರಿ ಈ ವಜ್ರಗಳನ್ನು ಮಾರಿ ಬಂದ ಹಣವನ್ನು ಜಾಗ್ರತೆಯಿಂದ ತೆಗೆದುಕೊಂಡು ಬಾ. ಎಸ್ ಬಾಸ್, ಈಗಲೇ ಹೊರಡಿ. ಭದ್ರ ಭದ್ರ ಹೇ ಭದ್ರ 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 ಯಾರ ನಮ್ಮ ರಘುವಿನ ತಮ್ಮ ಚಂದ್ರನಿಗೆ ಅವರ ಅಣ್ಣ ಮೆಸನೇರಿ ಇಲ್ಲಿಗೆ ಕರೆತಮ್ಮ. ಅಪ್ಪಣೆ ಚಾಣಕ್ಯ ನನಗೆ ನನಗೆ ನಿಮ್ಮ ಲಾವಣ್ಯನ ಕಲೆಗಳ ಬಗ್ಗೆ ಪರಿಚಯ ಮಾಡಿಕೊಡುವಿರಾ? ನಾಗರಾಜ್, ನಮ್ಮ ಲಾವಣ್ಯ ಅದ್ಭುತ ನೃತ್ಯಗಾರ್ತಿ. ಇವಳ ನೃತ್ಯವನ್ನು ನೋಡಿದರೆ ಮರುಭೂಮಿಯಲ್ಲಿ ಅಮೃತವನ್ನು ಸರಿದಂತೆ. ವೆರಿ ಗುಡ್. ಇಂಥ ನೃತ್ಯಗಾರ್ತಿ ಅವಶ್ಯಕತೆ ನಮಗೆ ಮೊದಲಿನಿಂದಲೂ ಇತ್ತು. ಇಂದು ಈ ಲಾವಣ್ಯನ ನೃತ್ಯ ವೀಕ್ಷಿಸುವ ಪ್ರಸಂಗ ಒದಗಿ ಬಂದಿದೆ. ನಮ್ಮ ಇಂಗಿತದಂತೆ ನಟನೆ ಮಾಡುತ್ತಾ ವೃತ್ತಿಸಬಲ್ಲಳೆ. ಅವಶ್ಯವಾಗಿ ತಮ್ಮ ಅಪ್ಪಣೆ ಆದರೆ ತಮ್ಮ ತಪ್ಪು ಒಪ್ಪುಗಳನ್ನು ನಿಲ್ಲಿಸಬಲ್ಲದು. ಸರಿ, ಹಾಗಾದರೆ ಒಳಗೆ ಬನ್ನಿ, ಎಲ್ಲಾ ವಿಷಯ ತಿಳಿಸುವೆ. ಚಂದ್ರಣ್ಣ ಏನಾಯ್ತು